ಖಾಸಗಿ ಪುಟಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂತಹ ಶ್ವೇತಾ ಅವರು ಈಗ ಹೆಜ್ಜಾರು ಮುಖಾಂತರ ಮತ್ತೊಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಹೆಜ್ಜಾರು ಇನ್ನೇನು ಜನರನ್ನು ತಲುಪೋಕೆ ರೆಡಿಯಾಗಿದೆ. ಶ್ವೇತಾ, ಸಹಜವಾಗಿ ಒಂದು ಪಾತ್ರದ ಆಯ್ಕೆ ಅಂತಂದರೆ ತುಂಬ ದೊಡ್ಡ ಯೋಚನೆಗಳಿರುತ್ತೆ. ಹೆಜ್ಜಾರು ತುಂಬ ಸ್ಪೆಷಲ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ, ಹೇಗೆ ಅಂತ? ಸೊ ಪಾತ್ರ ಈ ಥರದ್ದೇ ಬೇಕು ಅಂತ ನನಗೇನು ಅಂದರೆ ನಾನು ಇಮ್ಯಾಜಿನ್ ಮಾಡಲ್ಲ. ಬಿಕಾಸ್ ಇಟ್ ಈಸ್ ಅಬೌಟ್ ದ ರೈಟರ್ಸ್. ಅವರು ಬರೆದ ಮೇಲೆ ಓಕೆ ಹೇಳಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಥರ ಒಂದು ಪಾತ್ರ ಇದೆ ಅಂತ. ಸೊ ಖಾಸಗಿ ಪುಟಗಳು ಮೂವಿ ಆದಮೇಲೆ ನಾನು ಸ್ವಲ್ಪ ಬ್ರೇಕ್ ಕೊಟ್ಟೆ. ನನಗೆ ಒಂದು ಒಳ್ಳೆ ಪಾತ್ರ ಬೇಕಿತ್ತು, ಒಂದು ಒಳ್ಳೆ ಕತೆ ಬೇಕಿತ್ತು. ಆ ಟೈಮಲ್ಲಿ ನನಗೆ ಇದು ಕಾಲ್ ಬಂತು, ಹೆಜ್ಜಾರು ಟೀಮ್ ಅವ್ರ ಕಾಲ್ ಬಂತು. ಆ್ಯಂಡ್ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು ನನ್ನ ಪಾತ್ರ ಆ್ಯಂಡ್ ನನ್ನ ಕತೆ, ಮೂವಿ ಕತೆ. ಯಾಕಂದರೆ ಇಂಥದ್ದು ಕತೆ ಕನ್ನಡ ಸಿನಿಮಾದಲ್ಲಿ ಬಂದಿಲ್ಲ. ಆ್ಯಂಡ್ ನನ್ನ ಪಾತ್ರ ಆದ್ರೂ, ನನ್ನ ಪಾತ್ರದ ಹೆಸರು ಜಾನಕಿ ಅಂತ. ಇಂಥ ಪಾತ್ರ ಕೂಡ ಸಿಗೋದು, ಸ್ಪೆಷಲಿ ಫೀಮೇಲ್ ಲೀಡ್ಸ್ಗೆ ಸಿಗೋದು ತುಂಬ ಕಷ್ಟ. ಯೂಶ್ವಲಿ ಫಿಲ್ಮ್ಸಲ್ಲಿ ಏನಾಗುತ್ತೆ, ಒಂದು ಹೀರೋಗೆ ಸಪೋರ್ಟ್ ಆಗಿರ್ತಾಳೆ ಅವಳು, ಇಲ್ಲ ಒಂದು ಸಾಂಗಲ್ಲಿ ಬರ್ತಾಳೆ. ಆ ಥರದ ಪಾತ್ರ ಅಲ್ಲ ಇದು. ತುಂಬ ರಿಯಲಿಸ್ಟಿಕ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾತ್ರ. ಈ ಇಬ್ಬರದು ಪ್ಯಾರಲಲ್ ಸ್ಟೋರಿ ಏನಿದೆ, ಅವ್ರದ್ದು ಎಷ್ಟು ಇಂಪಾರ್ಟೆಂಟ್ ಪಾತ್ರ ಇದೆ, ಜಾನಕಿ ಪಾತ್ರನೂ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಈಗ ಅದೇ ಕನ್ನಡದಲ್ಲಿ ಇಂಥದ್ದೊಂದು ಪಾತ್ರ ಬಂದಿಲ್ಲ, ಕತೆ ಬಂದಿಲ್ಲ ಅನ್ನೋಂಥ ಮಾತು ಹೇಳ್ತಿದ್ದಾರೆ. ಅಂದರೆ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಅನ್ನೋಂಥ ಕುತೂಹಲ ಇದೆ. ಸೊ ಜೊತೆಗೆ ಏನು ಚಾಲೆಂಜಸ್ ಇತ್ತು ನಿಮಗೆ ಅಂತ? ಸೊ ಕತೆ ಬಗ್ಗೆ ಹೇಳ್ತೀನಿ. ಕತೆ ಬಂದು ಪ್ಯಾರಲಲ್ ಲೈಫ್ ಸ್ಟೋರಿ. ಸೊ ಒಬ್ಬರು ಜೀವನದಲ್ಲಿ ಏನು ನಡೀತಿರುತ್ತೆ ಅದೇ ಇನ್ನೊಬ್ಬರು ಜೀವನದಲ್ಲಿ ನಡೀತಿರುತ್ತೆ. ರಿಯಲ್ ಆಗಿ ನನಗೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಯಾವ ಥರ ನಡೆದಿಲ್ಲ. ಬಟ್ ಐ ಡೋಂಟ್ ನೋ. ಸೊ ಇದು ಒಂದು ಫಿಕ್ಷನಲ್ ಥರನೂ ಅಂತ ಹೇಳ್ಬೋದು. ಅಂಥದ್ದು ಕತೆ ಬಂದಿಲ್ಲ ಕನ್ನಡದಲ್ಲಿ, ನಾನು ಕೇಳಿಲ್ಲ. ಸೊ ಅದಕ್ಕೊಂದು ಯೂನೀಕ್ ಹೊಸ ಕಂಟೆಂಟ್. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ನಾನು ತಯಾರಿ ಅಂದರೆ, ಇದು ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಔಟ್ ಆಫ್ ಬಾಕ್ಸ್, ಒಂದು ಏನೋ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲ್ಲ, ನಮ್ಮ ರಿಯಲ್ ಲೈಫಲ್ಲಿ ಹೆಂಗಿರುತ್ತೆ ಆ ಥರದ ಕ್ಯಾರೆಕ್ಟರ್. ಸೊ ನನಗೆ ಒಂದು ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ವರ್ಕ್ಶಾಪ್ಸ್ ಆಗಲಿ ಟೈಮ್ ಸಿಕ್ಕಿಲ್ಲ. ಯಾಕಂದರೆ ಆಲ್ರೆಡಿ 2 days ಅಷ್ಟೇ ಇತ್ತು ಶೂಟ್ಗೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಈ ಕ್ಯಾರೆಕ್ಟರ್ಗೆ ಯಾರು ಸೂಟೇಬಲ್ ಅಂತ ಅನಿಸಿಲ್ಲ. ಸೊ ದೇ ವೇರ್ ಆ್ಯಕ್ಚುಲಿ ಸರ್ಚಿಂಗ್. ಆವಾಗ ಏನಾಯ್ತಂದರೆ ಅವ್ರಿಗೆ ಮಳೆನೂ ಬೇಕಿತ್ತು. ಆಲ್ರೆಡಿ ಮನ್ಸೂನ್ಸ್ ಆವಾಗ 1 year ಮುಂಚೆ ಬೇಗ ಸ್ಟಾರ್ಟ್ ಆಗಿತ್ತು ಮಂಗಳೂರಲ್ಲಿ. ಸೊ ಅವರು ಟ್ರಾವೆಲ್ ಮಾಡಿದರು. ಆ ಟೈಮಲ್ಲಿ ನನ್ನ ಕಾಲ್ ಬಂತು, 2 days ಅಷ್ಟೇ ಇರೋದು ಶೂಟ್ಗೆ ಅಂತ. ಸೊ ನನಗೆ ಜಾಸ್ತಿ ಪ್ರಿಪರೇಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಆ್ಯಂಡ್ ಸಿನ್ಸ್ ಇದು ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ಪ್ರಿಪೇರ್ ಮಾಡಿದರೆ ಟೆಕ್ನಿಕಲ್ ಆಗಿಬಿಡುತ್ತೆ. ಸೊ ಪ್ರಿಪರೇಷನ್ ಅಂತ ಜಾಸ್ತಿ ಮಾಡಿಲ್ಲ. ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಬಟ್ ಅಲ್ಲಿ ಹೋದ್ಮೇಲೆ ಒಂದು 5-10 minutes ಮುಂಚೆ ಆ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡಿ ಆ ಮೊಮೆಂಟ್ನ ಜಸ್ಟ್ ಜೀವಿಸಿದ್ದು ಅಷ್ಟೇ. ಫೈನಲ್ ಹೆಜ್ಜಾರು ಅಂದರೆ ಏನು ಅನ್ನೋಂಥ ಕುತೂಹಲದ ಜೊತೆಗೆ ನೀವು ಕೂಡ ಜನರನ್ನು ತಲುಪ್ತಾ ಇದ್ರಿ, ಏನು ಹೇಳ್ತೀರಿ ಅಂತ? ಹೆಜ್ಜಾರು ಅಂದರೆ ಒಂದು ಊರಿನ ಹೆಸರು, ಕಾಲ್ಪನಿಕ ಊರದು. ಸೊ ಇದು ಒಂದು ಥ್ರಿಲ್ಲರ್ ಆ್ಯಂಡ್ ಲವ್ ಕೈಂಡ್ ಆಫ್ ಸ್ಟೋರಿ. ಅದಕ್ಕೆ ತುಂಬ ಆ ಸೌಂಡು ಆ್ಯಂಡ್ ಆ ಒಂದು ಹೆಸರು ಮ್ಯಾಚ್ ಆಗುತ್ತೆ ಅಂತ ನಮ್ಮ ಸರ್ ಅವರು ಈ ಟೈಟಲ್ ಇಟ್ಟಿದ್ರು. ಆ್ಯಂಡ್ ಆಡಿಯನ್ಸ್ಗೆ ಹೇಳಬೇಕಂದ್ರೆ July 19th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಹೇಳ್ತೀವಿ ನಮ್ಮದು ಯೂನಿಕ್ ಸ್ಟೋರಿ, ಯೂನಿಕ್ ಕಂಟೆಂಟ್ ಅಂತ. ಬಟ್ ನೀವು ಟೀಸರ್ ನೋಡಿ, ರಾಮ್ಜಿ ರಿದಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಟೀಸರ್ ಇದೆ, ಟ್ರೈಲರ್ ಇದೆ. ನಿಮ್ಗೆ ಇಷ್ಟ ಆದರೆ ಓಕೆ, ಇದೇನೋ ಬೇರೆ ಥರ ಒಂದು ಕತೆ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ. July 19th ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಇದಿಷ್ಟು ಶ್ವೇತಾ ಡಿಸೋಜಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.